ಸ್ನೇಹ ನಾಗಮಜ್ಜಿ ಎಲ್ಲೇ ನಾನು ಕೂಗ್ತಾ ಇದ್ದೀನಿ ಅಂತ ಏನಮ್ಮ ನಾಗಮ್ಮ ನಾನೇ ಕೂಗಿದ್ದು ಬಾಮ್ಮ ಊರ್ಗೆ ಹೊಡ್ತಾ ಇದ್ರೇನಾ ಓದ್ತಾ ಇದ್ದೀರಕ್ಕೋ ಏನಂದ್ಲಮ್ಮ ನಮ್ಮ ಬೀಗ್ತಿ ಅದೇ ಮಗನ ಕೇಳಬೇಕು ಅಂತಂದ್ಲಮ್ಮ ಮಗನ ಕೇಳ್ತೀನಿ ಶಿವನ್ನ ಏನು ಹೇಳ್ತಾನೆ ನೋಡೋಣ ಅಂತಂದ್ಲು ನೀವು ಒಂದು ಮಾತು ಕೇಳೋದು ಶಿವನ್ನ ಕೇಳ್ತೀನಿ ತಡಿ ಏನು ಹೇಳ್ತಾನೆ ನೋಡೋಣ ನನ್ನ ಪ್ರಾಣ ಎಲ್ಲ ಊರಾಗೆ ಅದಮ್ಮ ಮನೆಗೆ ಬೀಗ ಹಾಕೊಂಬಂದು ಮಗಳು ಕಾಲು ಕೂತ್ಕೊಂಡಿದ್ದೀನಿ ನಾನು ಯಾವುದೋ ನಂಗೆ ಕಾಣೆ ಬರ ಕೇಳಿ ನೋಡ್ರಿ ಆಗಲಿ ಏನಂತ ನೋಡೋಣ ಹಂಗೆ ನಿಮ್ಮ ಅಣ್ಣನೂ ಒಂದು ಮಾತು ಕೇಳಬೇಕಾಗಿತ್ತು ಕೇಳೋಣಿರಕ್ಕ ಬರಲಿ ನಮ್ಮ ಅಣ್ಣ ತಗೋನೆ ಕೇಳೋಣಿರು ಸರಕ್ಕ ಇಷ್ಟೇ ಶಿವನ್ ಕೇಳಬೇಕು ಅಂತಂದು ನಮ್ಮ ಅತ್ತಿಗೆ ಕೇಳ್ರಿ ಆಗಲಿ ಶಿವನ್ನ ಏನಂತಾನೆ ನೋಡೋಣ ಸರಿ ಬಿಡಮ್ಮ ಪಾಪ ನೀನೇನು ಮಾಡ್ತೀಯ ಕೇಳ್ತೀನಿ ಬಿಡು ಸರಕ್ಕ ಓದ್ ಬರ್ತೀನವ್ವ ಆಯ್ತಮ್ಮ ಓದ್ ಬರ್ರಿ ದೇವ್ರ ಒಳ್ಳೇದು ಮಾಡಲಿ ಲಕ್ಷ್ಮಿನ ಕೇಳಿದ್ನಿ ಅಂತೇಳು ಹೇಳ್ತೀನಕ್ಕ ಅಲ್ಲವನಪ್ಪ ಬರೋಲ್ಲ ಇಲ್ಲಿಗ ಇಲ್ಲಪ್ಪ ಬರಿಲ್ಲ ಸಾಸಿಗೆ ಎಲ್ಲ ಹಾಕೊಂಡು ಬಿಡಮ್ಮ ಸ್ನೇಹ ಆಳ್ಕೊಳ್ರಪ್ಪ ನಾನು ಓದ್ತೀನಿ ಶಿವಪ್ಪ ಬಾಪ ಏನ್ ಮಾತಾಡತ್ತೆ ಸವಿತಾ ಅವಳೆ ಮನೆಗೆ ನೀಡಪ್ಪ ಅವಳಕ್ಕ ನಾವು ಅಮ್ಮನ ಯಾವ ಕಾಲ ಆಯ್ತು ಕೇಳ್ಕೊಂಬರ್ತೀನಿ ಅಂತ ಹೋಗಿ ಇಷ್ಟೊತ್ತಾಗಿ ಬರಲಿಲ್ಲ ನಾವು ಏನಂತೆ ಮಾತಾಡೋದು ನಿಮ್ಮ ಯಜಮಾನ್ ಬರ್ತಾವನ್ಲಿ ನಿಮ್ಮ ಯಜಮಾನ್ ಬರ್ತಾನೆ ಮಗುನ್ ಕರ್ಕೊಂಬರಕತ್ತಿಲ್ಲ ಅವ್ನು ಬರಲ್ಲ ಅಂತಂದ್ರೆ ಬಲವಂತವಾಗಿ ಎತ್ಕೊಂಬರಕತ್ತಿದ್ದ ಅತ್ತೆ ಮಾವನಲ್ಲಿ ಒಂದು ಗಳಿಗೆ ಮನೆಗೆ ಹೋಗಪ್ಪ ಸುತ್ತಾಡ್ತಾ ಇರ್ತಾನೆ ನಮ್ಗೆ ಊರಾಗ ಮನೆ ಹತ್ರ ಅದೇನಾಯ್ತು ಏನೋ ಬಂದು ವಾರ 15 ದಿವಸ ಆಯ್ತು ನಮಗೆ ದಿಗ್ಲೆತ್ಕೊಂಡದೆ ಊರಿಗೆ ಹೋಗ್ಬೇಕು ತಾನೆ ಹೋಗಂಗೆ ಓಡಾಡ್ಕೊಂಡ್ ಬರ್ಬೇಕು ತಾನೆ ಅಯ್ಯೋ ಇಷ್ಟು ದಿನ ಇದ್ದೀರಿ ತಿರ್ಗಿ ಹೋಗೋದೇನೋ ಬರೋದೇನಪ್ಪ ಸರಿ ಆಯ್ತು ಹೋಗ್ಲಿ ಹೋಗ್ಬಿಟ್ಟೆ ಓಡಾಡ್ಕೊಂಡು ಇರಂಗಿದ್ರೆ ಇದ್ರಿ ಇಲ್ಲಾಂದ್ರೆ ಇಲ್ಲಿಗೆ ಬಂದ್ಬಿಟ್ರಿ ಇಲ್ಲಿಗೆ ಬಂದು ಏನಪ್ಪ ಮಾಡೋಣ ಏನು ಮಾಡೋಣ ಹೇಳಿ ನಾವು ಈ ಮನೆಗೆ ಆರಾಮಾಗಿರೋದು ಅಲ್ಲಪ್ಪ ಇವಾಗ ನನ್ನ ಮಗಳನ್ನ ಆ ಮನೆಗೆ ಸೇರಿಸ್ಬಿಟ್ಟು ನಾನು ಊರು ಸೇರ್ಕೊಳ್ಳೋಣ ಅಂತಿದ್ದೀನಿ ನೀನು ನೋಡಿದ್ರೆ ಈ ಮನೆಗೆ ಆರಾಮಾಗಿರೋದು ಅಂತ ಇದೆಯಾ ಯಾವ್ದಾ ನಿನ್ನ ಮಗಳನ್ನ ಇಲ್ಲ ಅತ್ತೆ ಅದು ಸಾಧ್ಯವೇ ಇಲ್ಲ ಆಗಲ್ಲ ಅದೇನಪ್ಪ ಹಂಗಂತ ಇದೆಯಾ ಇರೋದನ್ನೇ ಅಂತ ಇದ್ದೀನತ್ತೆ ಇಲ್ದಿದ್ದೇನು ಮಾತಾಡ್ತಾ ಇಲ್ಲ ನಾನು ಒಂದ್ಸರಿ ಹೊಸ ದಾಟಿ ಆಚೆ ಬಂದರೆ ಅಷ್ಟೇ ಬೇಡ ನಮ್ಮ ಮನೆಗೆ ಇದೇನಪ್ಪ ಹಿಂಗೆ ಮಾತಾಡ್ತಾ ಇದೆಯಾ ಪ್ರಪಂಚದಾಗ ಯಾರು ಮಾಡಿದ ತಪ್ಪು ನನ್ನ ಮಗಳೇನು ಮಾಡಿಲ್ಲ ಏನೆಲ್ಲ ಬೇರೆ ಹೋಗಲ್ಲ ತಿರ್ಗೋ ಕೂಡ ಹೋಗಲ್ಲ ಆಮೇಲೆ ಯಾರನ್ನೇನು ಜೋರಾಗಿ ಮಾತಾಡಕ್ಕೆ ಹೋಗಲ್ಲ ಹೋಗಪ್ಪ ಅವಳಿಗೂ ಬುದ್ಧಿ ಬಂದದೆ ಕರೆಕ್ಟಾಗಿ ಇರ್ತಾಳೆ ಮನು ಬಾಣಂತಗೂ ಹಿಂಗೆ ಹೇಳ್ಬಿಟ್ಟು ಬಂದಿತ್ತು ತಿರ್ಗಾ ಶುರು ಮಾಡ್ಕೊಂಡ್ಲು
ಅವನ್ನ ಓದ್ಸೋವಾಗ ಜೋರಾಗಿ ಮಾತಾಡ್ಕೊಂಡು ಅದಕ್ಕೂ ಜಗಳ ಕಿಲ್ತಾಳೆ. ಆ ಮಗು ಇವಾಗ ಎಷ್ಟೋ ಮುಚ್ಚಿಟ್ವಾಗಿ ಓದ್ಕೊಂತವನೆ. ಅಲ್ಲಿರೋ ದಿವಸ ಅವನ್ನ ಹಾಳು ಮಾಡಿಬಿಟ್ಟಿದ್ಲು. ಇಲ್ಲ ಬಿಡು, ಈ ಒಂದ್ಸತಿ ಕ್ಷಮಿಸ್ಬಿಡು. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ಮಾತಾಡೋಕ್ಕೆ ಹೋಗಲ್ಲ. ನನ್ನ ಪಾಡಕ್ಕೆ ನಾನು ಇರ್ತೀನಿ. ಅಯ್ಯೋ, ಇದು ನೀನು ಎಷ್ಟನೇ ಸತಿನ ಹೇಳಿರೋದು. ಬೇಡ ಅತ್ತೆ. ಬೇಡ, ಒಂದೆರಡು ದಿವಸ ಇಲ್ಲೇ ಇರಲಿ ಬಿಡು. ಆಮೇಲೆ ಮನೆಗಿನ ಕಟ್ಟಿದ್ರೆ ನೋಡೋಣ. ಮನೆ ಯಾವಾಗಪ್ಪ ಕಟ್ಟೋದು? ಈ ಸದ್ಯಕ್ಕಿಲ್ಲ ಅತ್ತೆ, ಇನ್ನೂ ಒಂದು 7-8 ವರ್ಷ ಆಗ್ತದೆ. 7-8 ವರ್ಷದವರೆಗೂ ಇವಳು ಇಲ್ಲೇ ಇರ್ಬೇಕಾ? ಇವಾಗ ಓದ್ತಾ ಇಲ್ಲ ನಮ್ಮ ಅತ್ತಿಗೆಗಳಿಬ್ರು ತೋಟಕ್ಕೆ ಕೆಲ್ಸಕ್ಕ. ಬೆಳಗ್ಗೆನೇ ಎದ್ದು ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಲಿ ಬಿಡ. ಮಧ್ಯಾಹ್ನ ಬಂದು ಏನೋ ಒಂದು ಚೂತ್ತು ಮಾಡ್ಕೊಂಡು ತಿನ್ಕೊಂಡು ಇರ್ಲಿ. ತಿರ್ಗಿ ಸಾಯಂಕಾಲ ತೋಟಕ್ಕೆ ಹೋಗ್ಲಿ. ಓದ್ತಾ ಇಲ್ಲ ನಮ್ಮ ಅತ್ತಿಗೆಗಳಿಬ್ರು. ಅವ್ರ ಜೊತೆಗೆ ಹೊಂದ್ಕೊಂಡಿದ್ರೆ ಯಾರನ್ನ ಬೇಡ ಅಂತಿರ್ತಾರ? ಅಲ್ಲ, ಯಾರು ಇಲ್ಲ. ಇಲ್ಲಿ ಮನೆ ತುಂಬ ಎದುರುಗ ಜನ ಇರ್ತಾರೆ. ಅವ್ರ ಹತ್ರ ಹೊಂದ್ಕೊಂಡು ಹೋಗಿ ಇವಳಿಗೆ ಬಾಧೆ. ನನ್ನ ಮಗಳ್ಗ ಆಚೆ ಕಡೆ ಹೋಗಿ ದುಡಿಯೋ ರೂಢಿ ಮಾಡಿಲ್ಲಪ್ಪ. ಅವಳೇನಾದ್ರು ಮನೆಗೆ ಇದ್ದು ರೂಢಿ. ಬಿಸಿಲಾಗೆಲ್ಲ ಕೆಲಸ ಮಾಡಲ್ಲ ಅವಳು. ಅತ್ತೆ, ಯಾರು ತಾನೇ ಮಾಡ್ತಾ ಇದ್ರು? ನಮ್ಮ ಸಾವಿತ್ರಿ ಅತ್ತಿಗೆ ಸರ್ ಅಷ್ಟು ಕಷ್ಟ ಇತ್ತು. ಏನೋ ಬಿಸಿಲಾಗ ಕೆಲಸ ಮಾಡಿರ್ಬೋದು ನಮ್ಮ ಮದುವೆಗೆ ಮುಂಚೆ. ನಮ್ಮ ಸರೋಜಿ ಅತ್ತಿಗೆ ಸುಖವಾಗಿ ಬೆಳೆದೋಳು. ನೀನು ನೋಡಿದ್ಯಲ್ಲ ಅವ್ರನ್ನ. ಅವರು ದಂಡಿಗೆ ಇರೋರೆ, ಸುಖವಾಗಿ ಬೆಳೆದಿರೋಳು. ಇವಾಗ ಹೋಗಲ್ಲ ತೋಟದಾಗ ಕೆಲಸ ಮಾಡಕ್ಕ? ಅವ್ರಿಗೆ ನಾನು ನಮ್ಮ ದೊಡ್ಡಮ್ಮನ ಮನೆಗೆ 12-13 ಜನ ಅವ್ರೆ. ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೆಗಿರೋದು ಎಷ್ಟು ಜನ? 4 ಜನ 5 ಜನ ಇದ್ದೀರಿ. ಇವಾಗ ನೀನು ನೋಡ್ತಾ ಇದೆಯಲ್ಲ ಬಂದಾಗಿಂದ ಅವ್ರ ಮನೆಗೆ ಹೆಂಗವ್ರೆ ಜನ ಅಂತ. ಒತ್ತು ಉಟ್ಲಿ ಜಗಳ, ಒತ್ತು ಮುಳುಗ್ಲಿ ಜಗಳ. ಜಗಳ ಜಗಳ ಜಗಳ. ಅತ್ತೆ, ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೊಂತೀನಿ. ನೀನು ಊರಿಗೆ ಹೋಗು ನೆಮ್ಮದಿಯಾಗಿ. ನಾನಿದ್ದೀನಿ, ಹೋಗಿ ನೋಡ್ಕೊಂತೀನಿ. ನಿನ್ನ ಮಗಳನ್ನೇ ಬಿಟ್ಬಿಟ್ಟು ಹೋಗಲ್ಲ ನಾನು. ಬೆಳಗ್ಗೆ ನನ್ನ ಜೊತೆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಕರ್ಕೊಂಬಂದು ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಏನೋ ತಿಂದು ಎಲ್ಲ ವರ್ಷಕ್ಕೆ ಮಲ್ಕೊಳ್ಳೋದು ಹೇಳೋದು ಮಾಡಲಿ. ತಿರ್ಗಿ ಸಾಯಂಕಾಲ ಹಂಗೆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಪ್ಪ, ಆಯಿತು. ನಾವು ಊರಿಗೆ ಹೋಗ್ತೀರಪ್ಪ. ನಮಗೂ ಸಾಕಾಗ್ಬಿಟ್ಟದಿಲ್ಲೇ. ಅವಳಿಗೆ ಬುದ್ಧಿ ಹೇಳಿ 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 ಸಾಕಾಯ್ತು. ನಾನು ನೋಡಪ್ಪ, ಒಂದು ಅವಕಾಶ ಕೊಡು. ನೀನೇನು ಮಾಡ್ತೀಯಾ? ಇಲ್ಲ ಅತ್ತೆ, ಇದಾಗದ ಮಾತು. ಯಾಕಪ್ಪ ಹಂಗೆ ಹೋಗ್ಬಿಟ್ಟೆ? ಇಲ್ಲ ಇಲ್ಲ ಅತ್ತೆ, ಸುಮ್ಮನೆ ಎಷ್ಟೊತ್ತು ಕೂತ್ಕೊಂಡಿದ್ರು ಅದೇ ಮಾತೇ ಮಾತಾಡಬೇಕು. ಯಾಕೆ ಸುಮ್ಮನೆ? ನಿಮಗೂ ತಲೆನೋವು, ನನಗೂ ತಲೆನೋವು. ಲೈ, ಇದು ನೋಡೆ, ನಿಮ್ಮ ಅಕ್ಕ ಮುಚ್ಚೋಗ. ನೋಡ್ದೇನೆ ನಿಮ್ಮ ಯಜಮಾನ ಹೆಂಗೆ ಮಾತಾಡ್ತಾನೆ? ಏನೋ ಹೋಗಮ್ಮ. ಅಮ್ಮ, ಒಂದ್ಸರಿ ನಮ್ಮ ಮಾವನ ಹತ್ರ ಮಾತಾಡ್ಬಿಡಮ್ಮ ನೀನು. ಇನ್ನೂ ಈ ವಿಷಯ ನಮ್ಮ ಮಾವನ ಹತ್ರ ಮಾತಾಡಿಲ್ಲಲ್ಲ. ಮಾತಾಡ್ತೀನಿ ತಡಿ. ಒಂದ್ಸತಿ ನಮ್ಮ ಮಾವನ ಹತ್ರ ಮಾತಾಡಮ್ಮ. ಆಗಲೇ ನೋಡ್ಬಿಡೋಣ. ಆಯಪ್ಪನ ಏನು ಹೇಳ್ತಾನೋ. ಆಯಮ್ಮನ ಹಂಗೆ ಹೇಳಿದ್ಲು. ಈ ಅಪ್ಪ ನಿಂಗನ್ನು ಆಯಪ್ಪನ ಏನು ಹೇಳ್ತಾನೋ. ಒಂದ್ಸರಿ ಮಾತಾಡಿ ನೋಡಮ್ಮ ನೀನು. ಇಷ್ಟೇ ಆಯ್ತಂತೆ. ಇನ್ನು ಅದು ಆಗೋಬಿಡ್ಲಿ ತಕ್ಕ.